ತುಂಬಿಸಿ 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 ಏತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ಶಿರಾ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹ. ಎಂಎಲ್ಸಿ ಚಿದಾನಂದ ಗೌಡ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ. ತಾಲೂಕಿನ ಹುಲಿಕುಂಟೆ ಗೌಡಗೆ ಹೋಬಳಿಯ ಎಲ್ಲಾ ಕೆರೆಗಳು ಹಾಗೂ ಕಸಬಾ ಕಳ್ಳಂಬೆಳ್ಳ ಹೋಬಳಿಗಳ ವ್ಯಾಪ್ತಿಯ ಕೆರೆಗಳಿಗೆ ತಕ್ಷಣವೇ ನೀರು ತುಂಬಿಸುವಂತೆ ಆಗ್ರಹಿಸಿ ವಿಧಾನಪರಿಷತ್ ಶಾಸಕ ಹಾಗೂ ಬಿಜೆಪಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂ ಗೌಡ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಶಿರಾ ಗ್ರಾಮಾಂತರ ಹಾಗೂ ನಗರ ಮಂಡಲ ರೈತ ಮೋರ್ಚಾ ವತಿಯಿಂದ ಜನ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಈ ನೀರು ಹಕ್ಕೊತ್ತಾಯ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಬೈಕ್ ರ್ಯಾಲಿಯು ಪಟ್ಟನಾಯಕನಹಳ್ಳಿ ಕ್ರಾಸ್ನಿಂದ ಪ್ರಾರಂಭವಾಗಿ ಉಗನಕಟ್ಟೆ ಗೇಟ್, ತೊಗರುಗುಂಟೆ, ಕಲ್ಲುಕೋಟೆ ಮಾರ್ಗವಾಗಿ ಶಿರಾ ನಗರದ ಐಬಿ ಸರ್ಕಲ್, ಕಲ್ಯಾಣ ಮಂಟಪ ಸರ್ಕಲ್, ಖಾಸಗಿ ಬಸ್ ನಿಲ್ದಾಣ, ಬುಕ್ಕಾಪಟ್ಟಣ ಸರ್ಕಲ್ ಮಾರ್ಗವಾಗಿ ಸಾಗಿ ಅಂತಿಮವಾಗಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯನ್ನು ತಲುಪಿದ ಬಳಿಕ ತಾಲೂಕು ಆಡಳಿತದ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿ ಶಿರಾ ತಹಸೀಲ್ದಾರ್ ಅವರಿಗೆ ನಿಯೋಗದ ವತಿಯಿಂದ ಅಧಿಕೃತವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸರ್ಕಾರಕ್ಕೆ ಶಾಸಕ ಚಿದಾನಂದ ಗೌಡ ಎಚ್ಚರಿಕೆ. ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಚಿದಾನಂದ ಎಂ ಗೌಡ ಅವರು, ಪ್ರಸ್ತುತ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದ್ದು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡುವ ಕೆರೆಗಳು ನೀರಿಲ್ಲದೆ ಅಲ್ಲಿನ ಯಂತ್ರೋಪಕರಣಗಳು ತುಕ್ಕು ಹಿಡಿಯುತ್ತಿವೆ. ಜನಸಾಮಾನ್ಯರು ಹಾಗೂ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ತಕ್ಷಣವೇ ಹುಲಿಕುಂಟೆ ಗೌಡಗೆರೆ ಹಾಗೂ ಕಸಬಾ ಹೋಬಳಿಯ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸಿದರೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಪ್ರಮುಖರು, ಶಿರಾ ನಗರ ಹಾಗೂ ಗ್ರಾಮಾಂತರ ರೈತ ಮೋರ್ಚಾದ ಪದಾಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತು ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಬೆಂಬಲ ಸೂಚಿಸಿದರು. ಮಾಧ್ಯಮ ಮಿತ್ರರೇ, ರೈತ ಬಾಂಧವರೇ, ನಾನು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ಇಲ್ಲಿವರೆಗೆ ಕೇವಲ 25 ಭಾಗ ಜನಕ್ಕೆ ಮಾತ್ರ ಕುಡಿಯೋ ನೀರು ಸಿಕ್ಕಿದೆ. ಇನ್ನು 75 ಭಾಗ ಹುಲಿಕುಂಟೆ ಹೋಬಳಿ, ಗೌಡಗೆರೆ ಹೋಬಳಿ ಶಾಶ್ವತವಾಗಿ ಬರಪೀಡಿತ ಪ್ರದೇಶ. ಇವತ್ತು ಕಡಲೆಕಾಯಿ ಬೆಳೆ ಒಣಗೋಗ್ತಾ ಇದೆ, ಅಡಿಕೆ ತೋಟಗಳು ಒಣಗೋಗ್ತಾ ಇದಾವೆ, ತೆಂಗಿನ ತೋಟ ಒಣಗೋಗ್ತಿದಾವೆ. ಈಗ ದಾಳಿಂಬೆ ಹಾಕಿದ್ದು ರೈತರು ಆಕಾಶ ನೋಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಶಾಶ್ವತವಾಗಿ ಕುಡಿಯೋ ನೀರನ್ನ ಕೊಡಬೇಕು, ಹಾಗೇನೆ ನೀರಾವರಿಗೆ ನೀರನ್ನ ಕೊಡಬೇಕು. ನೀವು ಕೆರೆಗಳನ್ನ ತುಂಬಿಸೋದಕ್ಕೆ ಅವಕಾಶ ಇಲ್ವಾ? ಇದೆ. ಮದ್ಲೂರ್ ಕೆರೆ ತುಂಬಿಸಿ. ಮದ್ಲೂರ್ ಕೆರೆಯಿಂದ ನೀವು ಅರಿಯಜ್ಜಳ್ಳಿ ಅಂದ್ರೆ ಬಪ್ನಡು ಮುಂದಕ್ಕೆ ರಾಗ್ಲಹಳ್ಳಿಯಿಂದ ನೀವು ಮುಂದಕ್ಕೆ ಬಿಟ್ರೆ ಇಡೀ ಹುಲಿಕುಂಟೆ ಹೋಬಳಿಗೆ ನೀರಾಗುತ್ತೆ. ಅದು ಬರಗೂರು ಇರ್ಬೋದು, ಆರೋಗ್ಯರೆ ಇರ್ಬೋದು, ಎಲ್ಪೇನಹಳ್ಳಿ ಇರ್ಬೋದು, ಅಂದಕುಂಟೆ ಇರ್ಬೋದು, ಬಡಮಾರನಹಳ್ಳಿ ಇರ್ಬೋದು, ಮುಂದುವರೆದ ಎಲ್ಲ ಗ್ರಾಮಗಳಿಗೆ ನೀರು ಕೊಡೋಕೆ ಅವಕಾಶ ಇದೆ. ಮೊದಲು ಮದ್ಲೂರ್ ಕೆರೆ ತುಂಬಿಸಿ, ಅಲ್ಲಿಂದ ಮುಂದಕ್ಕೆ ಹುಲಿಕುಂಟೆ ಹೋಬಳಿ ಎಲ್ಲ ಗ್ರಾಮಕ್ಕೆ ನೀರು ಕೊಡಿ. ಅದೇ ತರ ಗಾಯತ್ರಿ ಡ್ಯಾಮ್ ಇದೆ ನಮ್ಮ ಪಕ್ಕದಲ್ಲಿ, ಗಾಯತ್ರಿ ಡ್ಯಾಮ್ ಇಂದ ನೀರ್ ತಂದಿ ಗೌಡಗೆರೆ ಹೋಬಳಿಗೆ ಪೂರ್ತಿ ನೀರಾಯಿಸಿ, ಹುಣಸೆಹಳ್ಳಿ ಬಾಬುಕ್ ನೀರಾಯಿಸಿ, ನಾದೂರು ಪಂಚಾಯತಿಗೆ ನೀರಾಯಿಸಿ, ಯಮದೊರೆ ಪಂಚಾಯತಿಗೆ ನೀರಾಯಿಸಿ, ನಮ್ಮ ಬೇನಹಳ್ಳಿ ಪಂಚಾಯತಿಗೆ ನೀರಾಯಿಸಿ, ದ್ವಾರನಕುಂಟೆ ಪಂಚಾಯತಿಗೆ ನೀರಾಯಿಸಿ, ಗೌಡಗೆರೆ ಪಂಚಾಯತಿಗೆ ನೀರಾಯಿಸಿ. ಚಂಗಾವರಕ್ಕೆ ನೀರಿಲ್ಲ. ಹೋಗೊಂದ್ಸಾರಿ ನೋಡಿ ಮಾನ್ಯ ಶಾಸಕರೇ, ಹೋಗ್ ನೋಡಿ. ಹೊನ್ಗೊಂಡನಹಳ್ಳಿ, ಹೊನ್ನೇನಹಳ್ಳಿ ರೈತರು ಗೇರಾವ್ ಮಾಡ್ತಾರೆ, ರೈತರು ಬಿಂದಿಗೆ ಹಿಡ್ಕೊಂಡು ಕೊಡ ಪ್ರದರ್ಶನ ಮಾಡ್ತಾರೆ. ಕುಡಿಯೋಕ್ ನೀರಿಲ್ಲ. ಜನ ಮನೆ ಬಿಟ್ಟು ಮಕ್ಕಳನ್ನ ಹೆಂಡ್ತಿದ್ರನ್ನ ತವ್ರ ಮನೆ ಕಳಿಸ್ತಿದ್ದಾರೆ. ಕುಡಿಯೋಕ್ ನೀರಿಲ್ಲ. ಈ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತಿದೆ? ಅಧಿಕಾರಿಗಳು ಏನ್ ಮಾಡ್ತಿದ್ಯಾ? ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ? ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಗೌಡಗೆರೆ ಹೋಬಳಿ, ಹುಲಿಕುಂಟೆ ಹೋಬಳಿ, ಕಳ್ಳಂಬ ಹೋಬಳಿ, ಹಾಗೆ ನಮ್ಮ ಕಸಬಾ ಹೋಬಳಿ ಎಲ್ಲರೂ ಒಟ್ಟಾಗಿ ಸೇರಿ ಶಾಶ್ವತವಾಗಿ ನಮ್ಮ ಎಲ್ಲ ಕೆರೆಗಳನ್ನ ತುಂಬಿಸೋ ವಿಚಾರ ಏನಿದೆ, ಇವತ್ತು ಶಿರಾ ತಾಲೂಕಲ್ಲಿ
ಕೇವಲ 60 ಕೆರೆಗಳಿಗೆ 30% ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಕೇವಲ 30% ನೀರು ತುಂಬಿಸೋದು. ಅಲ್ಲಿ ಬಿಡೋ ನೀರು ಮುಂದಿನ ದಿನಗಳಲ್ಲಿ ಆ ಕೆರೆಗೆ ಆ ಮಣ್ಣು ಕುಡ್ಕೊಳಕ್ ಸಾಕಾಗಲ್ಲ. ಹಂಗಾಗಿ ನೀವು ಯೋಜನೆ ತನ್ನಿ. ಏನ್ ನಮ್ಗೀಗ 1.05 TMC ಅಲೋಕೇಶನ್ ಇದೆ ಶಿರಾ ತಾಲೂಕಿಗೆ ಅಪ್ಪರ್ ಭದ್ರಾ, ಸಾಕಾಗಲ್ಲ. ಕನಿಷ್ಠ 3 TMC ನೀರ್ ಬೇಕಾಗುತ್ತೆ. ಅದೇ ರೀತಿ ಮದ್ಲೂರ್ ಕೆರೆಗೆ ನೇಮಾವತಿ ನೀರ್ ಬರ್ತಾ ಇದೆ. ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಹಂಗಾಗಿ ಏನಪ್ಪಾ ಶಿವಕುಮಾರ, ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ಸೀತಣ್ಣ, ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಹಂಗಾಗಿ ದಯವಿಟ್ಟು ಯಾವ ಕೊಳ್ಳದಿಂದ ಯಾವ ಕೊಳ್ಳಕ್ ಬೇಕಾದ್ರೂ ಕುಡಿಯೋ ನೀರು ಕೊಡಬಹುದು. ನಮ್ಗೆ ಮದ್ಲೂರ್ ಕೆರೆಯಿಂದ ಹುಲಿಕುಂಟೆ ಹೋಬಳಿಗೆ ನೀರ್ ಹರಿಸಿ, ಮದ್ಲೂರ್ ಕೆರೆಯಿಂದ ಗೌಡಗೆರೆ ಹೋಬಳಿಗೆ ಕೂಡ ನೀರ್ ಹರಿಸಬಹುದು. ಆ ಕೆಲಸ ಮಾಡಿ ದಯವಿಟ್ಟು ಅಂತೇಳಿ ಕಳ್ಳಂಬೆಳ್ಳ ಕಸ್ಬಾ ಹೋಬಳಿನಲ್ಲಿ ಸುಮಾರು 20 ಗ್ರಾಮ ಪಂಚಾಯತಿಗೆ ನೀರ್ ಕೊಡಕ್ಕಾಗಿಲ್ಲ ನಿಮ್ಗೆ. ಆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನೀರ್ ಕೊಡಿ. ಇಷ್ಟನ್ನ ಹೇಳ್ತಾ, ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.